ರಾಜ್ಯ ರಾಜಧಾನಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಲೇ ಇದ್ದು ಈ ಮಾರಣಾಂತಿಕ ಜ್ವರಕ್ಕೆ ಸಿಲಿಕಾನ್ ಸಿಟಿ ಜನ ತುತ್ತಾಗ್ತಿದ್ದಾರೆ. ಈ ವರ್ಷವೂ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಕಳೆದ 3 ತಿಂಗಳಿಂದ ಬರೋಬ್ಬರಿ 329 ಪ್ರಕರಣಗಳು ಪತ್ತೆಯಾಗಿವೆ. ಹೀಗಾಗಿ ಡೆಂಗ್ಯೂ ಹೆಚ್ಚಿರತಕ್ಕಂತ ಕಡೆ ಪ್ರಕರಣಗಳನ್ನು ಕಡಿಮೆ ಮಾಡುವ ಸಲುವಾಗಿ ಬಿಬಿಎಂಪಿ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗ್ತಾ ಇದೆ. ಹೌದು, ಬಿಬಿಎಂಪಿಯ 8 ಝೋನ್ಗಳಲ್ಲಿಯೂ ಕೂಡ ಡೆಂಗ್ಯೂ ಕೇಸ್ಗಳನ್ನು ಕಡಿಮೆಗೊಳಿಸುವಂತಹ ಸಲುವಾಗಿ ನೋಡೆಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಅಲ್ಲದೆ ಸ್ವಚ್ಛತೆ ಇಲ್ಲದೆ ಇರುವಂತಹ ಕಡೆ ದಂಡವನ್ನು ವಿಧಿಸಲಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಮಳೆ ಪ್ರಾರಂಭವಾಗಿದ್ದು ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಇನ್ನು ಡೆಂಗ್ಯೂವನ್ನು ನಿಯಂತ್ರಿಸಲು ಬಿಬಿಎಂಪಿ ಆರೋಗ್ಯ ವಿಭಾಗದೊಂದಿಗೆ ತೋಟಗಾರಿಕಾ ವಿಭಾಗ, ಅರಣ್ಯ ಹಾಗೆ ಘನತ್ಯಾಜ್ಯ ಹಾಗೆ ರಾಜಕಾಲುವೆ, ರಸ್ತೆ ಮೂಲಸೌಕರ್ಯಗಳ ವಿಭಾಗಗಳ ಜೊತೆಗೂ ಕೂಡ ವಲಯವಾರು ಜೊತೆ ಮಾತುಕತೆಯನ್ನು ನಡೆಸಿ ಯಾವುದೇ ಪ್ರದೇಶದಲ್ಲಿ ನೀರು ಇಲ್ಲದಂತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಸಹ ನೀಡಲಾಗ್ತಾ ಇದೆ. ಇನ್ನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರತಕ್ಕಂತಹ ಪ್ರದೇಶಗಳಲ್ಲಿ ಲಾರ್ವಾ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಫಾಗಿಂಗ್ ಮತ್ತು ಕೀಟನಾಶಕವನ್ನು ಸಿಂಪಡಿಸಬೇಕು. ಆ ಮೂಲಕ ಸೊಳ್ಳೆಗಳ ಉತ್ಪತ್ತಿಯನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗ್ತಾ ಇದೆ. ಇನ್ನು ಡೆಂಗ್ಯೂ ಪ್ರಕರಣಗಳು ಹೆಚ್ಚು ಕಂಡುಬರತಕ್ಕಂತಹ ಪ್ರದೇಶಗಳಲ್ಲಿ ಫೀವರ್ ಕ್ಲಿನಿಕ್ಗಳನ್ನು ಕೂಡ ತೆರೆಯಲಾಗ್ತಾ ಇದೆ. ಇನ್ನು ಖಾಲಿ ಸ್ಥಳಗಳು ಹಾಗೆ ಕಟ್ಟಡ ನಿರ್ಮಾಣ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವವರಿಗೆ ದಂಡವನ್ನು ವಿಧಿಸಬೇಕು. ಹಾಗೆ ವಾರಕ್ಕೊಮ್ಮೆ ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಇನ್ನು ಡೆಂಗ್ಯೂ ಮೇಲ್ವಿಚಾರಣೆಯ ನೋಡಲ್ ಅಧಿಕಾರಿಗಳು ವಲಯಕ್ಕೆ ಒಬ್ಬರಂತೆ ಇರಲಿದ್ದು ಇವರ ಜೊತೆಗೆ ಕೀಟಶಾಸ್ತ್ರ ತಜ್ಞರನ್ನ ಕೂಡ ನಿಯೋಜಿಸಲಾಗ್ತಾ ಇದೆ. ಇನ್ನು ಡೆಂಗ್ಯೂ ಪರೀಕ್ಷೆ ಸಲುವಾಗಿ ಅಗತ್ಯ ಪರೀಕ್ಷಾ ಕಿಟ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಲಾಗಿದೆಯಂತೆ. ಇನ್ನು ನಗರದಲ್ಲಿ 2024ರಲ್ಲಿ 15,282 ಪ್ರಕರಣಗಳು ವರದಿಯಾಗಿದ್ದವು. ಹೀಗಾಗಿ ಕಳೆದ ವರ್ಷ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ 24 ಲಕ್ಷ ದಂಡವನ್ನು ವಿಧಿಸಲಾಗಿತ್ತು. ಈ ವರ್ಷವೂ ಕೂಡ ಮುಂದುವರೆದಿದ್ದು ಜನರು ತಮ್ಮ ಆರೋಗ್ಯದ ಮೇಲೆ ನಿಗಾ ಇರಿಸಬೇಕಾಗಿದೆ.